ಬೆಸ್ಟ್ ಫೋನ್ಸ್ ಅಂಡರ್ 15,000 ಇದು ಯೂಟ್ಯೂಬ್ ನಲ್ಲಿ ಸಿಗೋ ಬೆಸ್ಟ್ ವಿಡಿಯೋ ಆಗಿದೆ. ನಿಮ್ಮ ಚಾಯ್ಸ್ ಈಸಿ ಆಗಲು ಈ ಅಂಡರ್ 15,000 ಫೋನ್ಸ್ ಅಲ್ಲಿ ಸಿಗೋ ಪಾಸಿಟಿವ್ ಮತ್ತು ನೆಗೆಟಿವ್ ಪಾಯಿಂಟ್ಸ್ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಮ್ಮ ಲಿಸ್ಟ್ ನಲ್ಲಿ ಲಾಸ್ಟ್ ಅಲ್ಲಿ ಬರೋ ಫೋನ್ ಬೆಸ್ಟ್ ಸಾಲಿಡ್ ಗೇಮಿಂಗ್ ಫೋನ್ ಆಗಿದೆ. ಅದಕ್ಕೆ ಈ ವಿಡಿಯೋ ಪೂರ್ತಿ ನೋಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಂಬರ್ 1 ಪೋಕೋ M7 Pro. ಇದರಲ್ಲಿ 6.67 ಇಂಚಸ್ FHD AMO LED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಸಿಗುತ್ತೆ. 2100 ನೀಟ್ ಪಿಕ್ ಬ್ರೈಟ್ನೆಸ್ ನ ಹೊಂದಿದೆ. ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಸಿಗ್ತಾ ಇದೆ. ಡಿಸ್ಪ್ಲೇ ತುಂಬಾ ಸ್ಮೂತ್ ಆಗಿದೆ, ಶಾರ್ಪ್ ಮತ್ತು ವೈಬ್ರೆಂಟ್ ಆಗಿದೆ. ಔಟ್ಡೋರ್ ನಲ್ಲಿ ವಿಸಿಬಿಲಿಟಿ ಚೆನ್ನಾಗಿದೆ, ನೀವು ಆರಾಮಾಗಿ ಯೂಸ್ ಮಾಡಬಹುದು. ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 7025 ಅಲ್ಟ್ರಾ ಪ್ರೊಸೆಸರ್ ಸಿಗ್ತಾ ಇದೆ. ಇದರಲ್ಲಿ LPDDR4X RAM ಮತ್ತು UFS 2.2 ಸ್ಟೋರೇಜ್ ಸಿಗ್ತಾ ಇದೆ. ಇದು ಪವರ್ಫುಲ್ ಚಿಪ್ಸೆಟ್ ಅಲ್ಲ, ಆದ್ರೆ ಡೇ ಯೂಸೇಜ್ಗೆ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. BGMI ನಲ್ಲಿ 40 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಹೈ ಗ್ರಾಫಿಕ್ಸ್ ನಲ್ಲಿ ಫ್ರೇಮ್ ಡ್ರಾಪ್ ಆಗುತ್ತೆ, ಅದಕ್ಕೆ ಮೀಡಿಯಂ ಸೆಟ್ಟಿಂಗ್ಸ್ ನಲ್ಲಿ ಪರ್ಫೆಕ್ಟ್ ಆಗಿದೆ. ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಸಿಗುತ್ತೆ, 2 MP ಸೆಕೆಂಡರಿ ಕ್ಯಾಮ್ರಾ ಸಿಗುತ್ತೆ, 20 MP ಸೆಲ್ಫಿ ಕ್ಯಾಮ್ರಾ ಕೂಡ ಸಿಗುತ್ತೆ. ಡೇ ಲೈಟ್ ಫೋಟೋ ಶಾರ್ಪ್ ಮತ್ತು ಕಲರ್ ಬ್ಯಾಲೆನ್ಸ್ಡ್ ಆಗಿ ಬರುತ್ತೆ. ಲೋ ಲೈಟ್ ಯೂಸಬಲ್ ಆಗಿದ್ರು ಝೂಮ್ ಮಾಡಿದ್ರೆ ಕ್ವಾಲಿಟಿ ಸ್ವಲ್ಪ ಕಡಿಮೆ ಆಗುತ್ತೆ. ಸೆಲ್ಫಿ ಫೋಟೋಸ್ ಡೇ ಟೈಮ್ ನಲ್ಲಿ ನ್ಯಾಚುರಲ್ ಸ್ಕಿನ್ ಟೋನ್ಸ್ ಕೊಡುತ್ತೆ. ಫ್ರಂಟ್ ಮತ್ತು ಬ್ಯಾಕ್ ಕ್ಯಾಮ್ರಾಯಿಂದ 1080p ವಿಡಿಯೋಸ್ 30 FPS ನಲ್ಲಿ ತೆಗಿಬಹುದು, ಆದ್ರೆ ಸ್ಟೇಬಲ್ ವಿಡಿಯೋಸ್ ಬರಲ್ಲ. ಆದ್ರೆ ಇದರಲ್ಲಿ 5100 mAh ಬ್ಯಾಟರಿ ಸಿಗುತ್ತೆ. ಇದು 45 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಫುಲ್ ಚಾರ್ಜ್ ಮಾಡೋದಕ್ಕೆ 1 ಅವರ್ ಆಗುತ್ತೆ. ಇದು Android 14 ಮತ್ತು ಹೈಪರ್ OS ನಲ್ಲಿ ಬರುತ್ತೆ. ಇದಕ್ಕೆ 2 ವರ್ಷ OS ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಜೊತೆಗೆ ಇದರಲ್ಲಿ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಇದು ಲೌಡ್ ಆಗಿದೆ. ಇದರಲ್ಲಿ 3.5 mm ಜಾಕ್ ಸಿಗುತ್ತೆ. IP64 ರೇಟಿಂಗ್ ಕೂಡ ಸಿಗ್ತಾ ಇದೆ. ನಂಬರ್ 2 ಟೆಕ್ನೋ ಪೋವಾ 7. ಇದರಲ್ಲಿ 6.78 ಇಂಚಸ್ IPS LCD ಡಿಸ್ಪ್ಲೇ ಸಿಗ್ತಾ ಇದೆ. 144 Hz ರಿಫ್ರೆಶ್ ರೇಟ್ ಇದೆ. 900 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇಂಡೋರ್ ಮತ್ತು ಔಟ್ಡೋರ್ ನಲ್ಲಿ ಎರಡರಲ್ಲೂ ಬ್ರೈಟ್ ಆಗಿ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 7300 ಅಲ್ಟಿಮೇಟ್ ಪ್ರೊಸೆಸರ್ ಸಿಗ್ತಾ ಇದೆ. LPDDR4X RAM ಮತ್ತು UFS 2.2 ಸ್ಟೋರೇಜ್ ಸಿಗ್ತಾ ಇದೆ. BGM ನಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ, ಆದ್ರೆ ಲಾಂಗ್ ಸೆಷನ್ಸ್ ನಲ್ಲಿ ಹೀಟಿಂಗ್ ಆಗುತ್ತೆ. ಹಾರ್ಡ್ ಕೋರ್ ಗೇಮರ್ಸ್ಗಾಗಿ ಇದು ಚೆನ್ನಾಗಿಲ್ಲ. ಇದರಲ್ಲಿ 50 MP ಪ್ರೈಮರಿ ಕ್ಯಾಮ್ರಾ ಇದೆ, 13 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಡೈಲೈಟ್ ಫೋಟೋಸ್ ಶಾರ್ಪ್ ಆಗಿ ಬರುತ್ತೆ ಮತ್ತು ವೆಲ್ ಫೋಕಸ್ಡ್ ಆಗಿರುತ್ತೆ. ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಏಜ್ ರಿಡಕ್ಷನ್ ಚೆನ್ನಾಗಿದೆ. ಸೆಲ್ಫಿ ಬ್ರೈಟ್ ಆಗಿ ಬರುತ್ತೆ. ಲೋ ಲೈಟ್ ಬ್ಯಾಲೆನ್ಸ್ಡ್ ಆಗಿದೆ. ಕಲರ್ಸ್ ಆಕ್ಯುರಸಿ ಆವರೇಜ್ ಆಗಿದೆ. ಫ್ರಂಟ್ ಮತ್ತು ಬ್ಯಾಕ್ ನಿಂದ 4K ವಿಡಿಯೋಸ್ 30 FPS ನಲ್ಲಿ ತೆಗಿಬಹುದು. ಇದು ಅಂಡರ್ 15 ನಲ್ಲಿ ಇಂಪ್ರೆಸಿವ್ ಆಗಿದೆ. ಇದರಲ್ಲಿ 6000 mAh ಬ್ಯಾಟರಿ ಸಿಗುತ್ತೆ. ಇದು 45 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು 1 ಅವರ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಇದು ಹೈ OS ಮತ್ತು Android 15 ನಲ್ಲಿ ಬರುತ್ತೆ. ಇದಕ್ಕೆ 1 ವರ್ಷ OS ಅಪ್ಡೇಟ್ ಮತ್ತು 2 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇದರಲ್ಲಿ 3.5 mm ಜಾಕ್ ಸಿಗಲ್ಲ, ಆದ್ರೆ ಇದಕ್ಕೆ IP64 ರೇಟಿಂಗ್ ಸಿಗುತ್ತೆ. ಇದರಲ್ಲಿ ಸ್ವಲ್ಪ ಹೀಟಿಂಗ್ ಇಶ್ಯೂಸ್ ಇದೆ. ನಂಬರ್ 3 Oppo K13X. ಇದರಲ್ಲಿ 6.67 ಇಂಚಸ್ HD ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. 1000 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಔಟ್ಡೋರ್ ಯೂಸೇಜ್ ನಲ್ಲಿ ಡಿಸ್ಪ್ಲೇ ಚೆನ್ನಾಗಿ ಕಾಣುತ್ತೆ ಮತ್ತು ಡಿಸ್ಪ್ಲೇ ಸ್ಮೂತ್ ಸ್ಕ್ರೋಲಿಂಗ್ ಮಾಡಬಹುದು. ಆದ್ರೆ ಇದು FHD ಡಿಸ್ಪ್ಲೇ ಅಲ್ಲ. ಕಾಂಪಿಟೇಟರ್ಸ್ಗೆ ಕಂಪೇರ್ ಮಾಡಿದ್ರೆ ಶಾರ್ಪ್ನೆಸ್ ಕಡಿಮೆ ಇದೆ. ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 6300 ಪ್ರೊಸೆಸರ್ ಸಿಗ್ತಾ ಇದೆ. LPDDR4X RAM ಮತ್ತು UFS 2.2 ಸ್ಟೋರೇಜ್ ಸಿಗ್ತಾ ಇದೆ. BGMI ನಲ್ಲಿ ಮೀಡಿಯಂ ಸೆಟ್ಟಿಂಗ್ಸ್ ನಲ್ಲಿ ಸ್ಮೂತ್ ಪ್ಲೇ ಆಗುತ್ತೆ, ಆದ್ರೆ ಹೈ ಗ್ರಾಫಿಕ್ಸ್ ನಲ್ಲಿ ಸ್ಲೈಟ್ ಹೀಟ್ ಆಗುತ್ತೆ. ಜೊತೆಗೆ ಇದರಲ್ಲಿ ಗೇಮ್ ಮೋಡ್ ಮತ್ತು ಗೇಮ್ ಕಿಟ್ ಕೂಡ ಸಿಗುತ್ತೆ. ಬೆಟರ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಇದು ಹೆಲ್ಪ್ ಮಾಡುತ್ತೆ. ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಇದೆ, 2 MP ಡೆತ್ ಕ್ಯಾಮ್ರಾ ಸಿಗುತ್ತೆ, 8 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಡೈಲೈಟ್ ಫೋಟೋಸ್ ವೈಬ್ರೆಂಟ್ ಮತ್ತು ಶಾರ್ಪ್ ಆಗಿದೆ, ಆದ್ರೆ ಕೆಲವು ಫೋಟೋಸ್ ಅಲ್ಲಿ ಕಲರ್ಸ್ ಪಂಚ್ ಆಗಿ ಬರುತ್ತೆ. ಡೈನಮಿಕ್ ರೇಂಜ್ ಆವರೇಜ್ ಆಗಿದೆ. ಪೋರ್ಟ್ರೇಟ್ ಸಪರೇಷನ್ ಪರವಾಗಿಲ್ಲ, ಚೆನ್ನಾಗಿದೆ. ಸೆಲ್ಫಿ ಫೋಟೋಸ್ ಅಲ್ಲಿ ಸ್ಕಿನ್ ಟೋನ್ ನ್ಯಾಚುರಲ್ ಆಗಿ ಬರುತ್ತೆ. ಇನ್ನು ಇದರ ಬ್ಯಾಕ್ ಕ್ಯಾಮ್ರಾ ಇಂದ 1080p ವಿಡಿಯೋ 60 FPS ನಲ್ಲಿ ತೆಗಿಬಹುದು. ಫ್ರಂಟ್ ಕ್ಯಾಮ್ರಾ ಇಂದ 1080p ವಿಡಿಯೋಸ್ 30 FPS ನಲ್ಲಿ ತೆಗಿಬಹುದು. 6000 mAh ಬ್ಯಾಟರಿ ಸಿಗುತ್ತೆ. ಇದು 45 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು ಫುಲ್ ಚಾರ್ಜ್ ಆಗೋದಕ್ಕೆ 70 ಮಿನಿಟ್ಸ್ ಬೇಕಾಗುತ್ತೆ. ಇದು ಕಲರ್ OS 15 ಮತ್ತು Android 15 ನಲ್ಲಿ ಬರುತ್ತೆ. ಇದಕ್ಕೆ 2 ಇಯರ್ಸ್ OS ಅಪ್ಡೇಟ್ ಮತ್ತು 3 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಇದರಲ್ಲಿ 3.5 mm ಜಾಕ್ ಇದೆ. ಇದಕ್ಕೆ IP65 ರೇಟಿಂಗ್ ಕೂಡ ಸಿಗ್ತಾ ಇದೆ. ನಂಬರ್ 4 Motorola G67 Power. ಇದರಲ್ಲಿ 6.78 ಇಂಚಸ್ FHD ಪ್ಲಸ್ ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಸಿಗ್ತಾ ಇದೆ. 1050 ನೀಟ್ ಪೀಕ್ ಬ್ರೈಟ್ನೆಸ್ ಇದೆ.
ಈ ಡಿಸ್ಪ್ಲೇ ಶಾರ್ಪ್ ಮತ್ತು ಬ್ರೈಟ್ ಆಗಿದೆ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7H Gen 2 ಪ್ರೊಸೆಸರ್ ಸಿಗ್ತಾ ಇದೆ. LPDDR4X RAM ಮತ್ತು UFS 2.2 ಸ್ಟೋರೇಜ್ ಸಿಗ್ತಾ ಇದೆ. BGM ನಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ ನಲ್ಲಿ ಆಡಬಹುದು. ಅಂದ್ರೆ ಇದು 60 FPS ಗೇಮಿಂಗ್ ಸಪೋರ್ಟ್ ಮಾಡುತ್ತೆ. ಇದರ ಈಟಿಂಗ್ ಮಿನಿಮಲ್ ಆಗಿದೆ. ಇನ್ನು ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಮತ್ತು 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗುತ್ತೆ. 32 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಡೇ ಲೈಟ್ ಫೋಟೋಸ್ ನಲ್ಲಿ ನ್ಯಾಚುರಲ್ ಕಲರ್ಸ್ ಬರುತ್ತೆ. ಶಾರ್ಪ್ ಇಮೇಜಸ್ ಬರುತ್ತೆ. ಅಲ್ಟ್ರಾ ವೈಡ್ ನಲ್ಲಿ ಡಿಸ್ಕ್ರಿಮಿನೇಷನ್ ಮಿನಿಮಲ್ ಆಗಿದೆ. ಸೆಲ್ಫಿ ಫೋಟೋಸ್ ಬ್ರೈಟ್ ಮತ್ತು ಅಕ್ಯುರೇಟಿ ಆಗಿದೆ. ಲೋ ಲೈಟ್ ಸೆಲ್ಫೀಸ್ ಕೂಡ ಕ್ಲಿಯರ್ ಆಗಿದೆ. ಇದು ಅಂಡರ್ 15 ನಲ್ಲಿ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಾನೆ ಹೇಳ್ಬೋದು. ಎಲ್ಲಾ ಲೆನ್ಸ್ ಇಂದನೂ 4K ವಿಡಿಯೋಸ್ 30 FPS ನಲ್ಲಿ ತೆಗಿಬಹುದು. ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಇದರಲ್ಲಿ 7000 mAh ಬ್ಯಾಟರಿ ಸಿಗ್ತಾ ಇದೆ. ಇದು 33 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು 90 ಮಿನಿಟ್ಸ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಇದರಲ್ಲಿ ಡಾಲ್ಬಿ ಆಟೋಮಸ್ ಸ್ಟೀರಿಯೋ ಸ್ಪೀಕರ್ ಸಿಗುತ್ತೆ. 3.5 mm ಜಾಕ್ ಕೂಡ ಸಿಗುತ್ತೆ. ಇದು IP65 ರೇಟಿಂಗ್ ಇದೆ. ಈ ಫೋನ್ Android 15 ಮತ್ತು Allo UI ನಲ್ಲಿ ಬರ್ತಾ ಇದೆ. ಇದಕ್ಕೆ 1 ವರ್ಷ OS ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇದರ OS ಅಪ್ಡೇಟ್ ಸ್ವಲ್ಪ ಕಡಿಮೆ ಆಯಿತು. ನಂಬರ್ 5 Vivo T4X. ಇದು ಅಂಡರ್ 15 ನಲ್ಲಿ ಬೆಸ್ಟ್ ಗೇಮಿಂಗ್ ಫೋನ್ ಆಗಿದೆ. ಇದರಲ್ಲಿ 6.72 ಇಂಚಸ್ FHD ಪ್ಲಸ್ IPS LCD ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. 1050 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇದರ ಔಟ್ಡೋರ್ ವಿಸಿಬಲ್ ಆಗಿ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ MediaTek Dimensity 7300 ಪ್ರೊಸೆಸರ್ ಸಿಗ್ತಾ ಇದೆ. LPDDR4X RAM ಮತ್ತು UFS 3.1 ಸ್ಟೋರೇಜ್ ಸಿಗ್ತಾ ಇದೆ. ಇದು ಅಂಡರ್ 15 ನಲ್ಲಿ ಮ್ಯಾಸಿವ್ ಅಪ್ಗ್ರೇಡ್ ಆಗಿದೆ. BGM ನಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಇದರ ಹೀಟಿಂಗ್ ಮಿನಿಮಲ್ ಆಗಿದೆ. ಡೇ ಟು ಡೇ ಟಾಸ್ಕ್ ಸ್ಮೂತ್ ಆಗಿದೆ. ಇನ್ನು ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಸಿಗುತ್ತೆ. 2 MP ಡೆಪ್ತ್ ಕ್ಯಾಮ್ರಾ ಇದೆ. 8 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಡೇ ಲೈಟ್ ಶಾರ್ಟ್ಸ್ ಬ್ರೈಟ್ ಮತ್ತು ಕಲರ್ಫುಲ್ ಆಗಿ ಬರುತ್ತೆ. ಲೋ ಲೈಟ್ ಡೀಸೆಂಟ್ ಆಗಿ ಬರುತ್ತೆ. ಎಕ್ಸ್ಪ್ಲೋಸರ್ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಪೋರ್ಟ್ರೇಟ್ ಫೋಟೋಸ್ ಚೆನ್ನಾಗಿದೆ. ಆದರೆ ಏಜ್ ರಿಡಕ್ಷನ್ ಇನ್ನೂ ಸ್ವಲ್ಪ ಬೆಟರ್ ಆಗಬೇಕಿತ್ತು. ಬ್ಯಾಕ್ ಕ್ಯಾಮ್ರಾಯಿಂದ 4K ವಿಡಿಯೋಸ್ 30 FPS ನಲ್ಲಿ ತೆಗಿಬೋದು. ಫ್ರಂಟ್ ಕ್ಯಾಮ್ರಾಯಿಂದ 1080p ವಿಡಿಯೋಸ್ 30 FPS ನಲ್ಲಿ ತೆಗಿಬೋದು. ಇದರಲ್ಲಿ 6500 mAh ಬ್ಯಾಟರಿ ಸಿಗುತ್ತೆ. ಇದು 44 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು 90 ಮಿನಿಟ್ಸ್ ನಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಈ ಫೋನ್ ಟಚ್ OS 15 ಮತ್ತು Android 15 ನಲ್ಲಿ ಬರುತ್ತೆ. ಇದಕ್ಕೆ 2 ವರ್ಷ OS ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ ಮತ್ತು ಇದಕ್ಕೆ IP64 ರೇಟಿಂಗ್ ಕೂಡ ಸಿಗ್ತಾ ಇದೆ. ಇವು 15,000 ರೂಪಾಯಿ ಒಳಗಡೆ ಟಾಪ್ 5 ಬೆಸ್ಟ್ ಫೋನ್ ಆಗಿದ್ದಾವೆ. ನಿಮಗೆ 15,000 ಒಳಗಡೆ ಬೆಸ್ಟ್ ಗೇಮಿಂಗ್ ಫೋನ್ ಬೇಕಾದರೆ Vivo T4X ತಗೊಳ್ಳಿ. ನಿಮಗೆ ಬೆಸ್ಟ್ ಡಿಸ್ಪ್ಲೇ ಮತ್ತು ಡಿಸೈನ್ ಬೇಕಾದರೆ Poco M7 Pro ತಗೊಳ್ಳಿ. ನಿಮಗೆ ಬೆಸ್ಟ್ ಕ್ಯಾಮ್ರಾ ಪ್ಲಸ್ ಗುಡ್ ಬ್ಯಾಟ್ರಿ ಬೇಕು ಅಂದರೆ Moto 67 ಪವರ್ ತಗೊಳ್ಳಿ. ನಿಮ್ಮ ಫೇವರೇಟ್ ಫೋನ್ ಯಾವುದು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು. ಧನ್ಯವಾದಗಳು.